ನೋಡಿ, ಸಿಟಿಯಲ್ಲಿ ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿರಬೇಕು. ಪಾದಚಾರಿ ಮಾರ್ಗಗಳಲ್ಲಿ ಪಾದಚಾರಿಗಳು ಮಾತ್ರ ಸಂಚಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ GBA ಇವಾಗ ಪಾದಚಾರಿ ಮಾರ್ಗಗಳಲ್ಲಿ ಆಗಿರುವಂಥ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನಿರುವಂಥದ್ದು ಬಸವನಗುಡಿಯ ಕತ್ರಗುಪ್ಪೆ ಬಳಿ ಇದ್ದೀನಿ. ಕತ್ರಗುಪ್ಪೆ ಮೈನ್ ರೋಡ್ ವಿದ್ಯಾಪೀಠ ಸರ್ಕಲ್ ಬನಶಂಕರಿ 3rd ಸ್ಟೇಜ್ ನಿಯರ್ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ GBA ಅಧಿಕಾರಿಗಳು ಅಂದರೆ ಈ ಒಂದು ಬಸವನಗುಡಿ ವಿಭಾಗದ GBA ಅಧಿಕಾರಿಗಳು ತಮ್ಮ JCBಯ ಮೂಲಕ ಒತ್ತುವರಿ ಮಾಡಿಕೊಂಡಂತಹ ಜಾಗವನ್ನು ತೆರವುಗೊಳಿಸುತ್ತಿರುವಂಥದ್ದು ಸಿಟಿಯಾದ್ಯಂತ ಬೆಂಗಳೂರಿನ ನಗರದಾದ್ಯಂತ ಏಕಕಾಲದಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ GBA ಅಧಿಕಾರಿಗಳ ಜೊತೆಗೆ ಅವರೊಂದಿಗೆ JCBಯ ಮೂಲಕ ಗರ್ಜನೆಯನ್ನು ಮಾಡ್ತಿರುವಂಥದ್ದು. ಏನೆಲ್ಲ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರಲ್ಲ ಆ ಒಂದು ಒತ್ತುವರಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಿದ್ದಾರೆ. ಆದರೆ ಈ ಒಂದು ಒತ್ತುವರಿಯನ್ನು ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರವನ್ನು ಮಾಡುವಂಥ ವ್ಯಾಪಾರಸ್ಥರಿಗೆ ನೋಟಿಸನ್ನು ಕೊಡಬೇಕಿತ್ತು ಅಥವಾ ಪೂರ್ವವಾಗಿ ಮುನ್ಸೂಚನೆಯನ್ನು ಕೊಡಬೇಕಿತ್ತು. ಏಕಕಾಲಕ್ಕೆ ಏಕಾಏಕಿಯಾಗಿ ಬಂದು GBA ಅಧಿಕಾರಿಗಳಿಗೂ ಒತ್ತುವರಿ ತೆರವನ್ನು ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಸಿಟಿಯ ನಾನಾ ಭಾಗಗಳಲ್ಲಿ ಈ ರೀತಿಯಾದಂಥ ಒತ್ತುವರಿ ಕಾರ್ಯಾಚರಣೆ ಆಗ್ತಿದೆ. ಒಂದು ಕಡೆಯಿಂದಾಗಿ ಇವತ್ತು ಬೆಳಗ್ಗೆ ಟ್ರಿನಿಟಿ MG ರೋಡ್ ವಿವೇಕಾನಂದ ರಸ್ತೆಯ ಬಳಿ ಒತ್ತುವರಿ ತೆರವನ್ನು ಮಾಡ್ತಿದ್ರೆ ಏನು ಪಾಲಿಕೆಯ GBAಯ 5 ಕೇಂದ್ರ ವಲಯಗಳಲ್ಲೂ ಕೂಡ ಈ ರೀತಿಯಾದಂಥ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಏಕಕಾಲದಲ್ಲಿ ಇವತ್ತು ಕಾರ್ಯಗತವನ್ನು ಮಾಡಲಾಗಿರುವಂಥದ್ದು. ಏನು ಮೊನ್ನೆ ಅಷ್ಟೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ಪಾದಚಾರಿ ಮಾರ್ಗಗಳಿರುವಂಥದ್ದು ಪಾದಚಾರಿಗಳ ಸಂಚಾರಕ್ಕೆ, ಆದರೆ ಅದು ಒತ್ತುವರಿಯಾಗಿದೆ, ಒತ್ತುವರಿಯನ್ನು ನೀವು ತೆರವುಗೊಳಿಸಬೇಕು. ಯಾವುದೇ ಒಂದು ಅಡೆತಡೆ ಬಂದರೂ ಕೂಡ ಯಾರ ಒಂದು ಆಕ್ರೋಶ ಇದ್ದರೂ ಕೂಡ ನೇರವಾಗಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಒತ್ತುವರಿಯನ್ನು ತೆರವುಗೊಳಿಸ್ತಿರುವಂಥದ್ದು ಗಮನಿಸ್ತಾ ಇರ್ಬೋದು. ಇದು ಶಾಪ್ ಇದೆ. ಈ ಒಂದು ಶಾಪ್ನ ಮುಂಭಾಗದಲ್ಲಿ ಮೆಟ್ಲುಗಳನ್ನು ಏನು ನೇರವಾಗಿ ಪಾದಚಾರಿ ರಸ್ತೆಗೆ ಮೆಟ್ಲುಗಳನ್ನು ಹಾಕ್ಕೊಂಡು ಒತ್ತುವರಿ ಮಾಡ್ಕೊಂಡಿದ್ರಲ್ಲ ಅದನ್ನು ಸುತ್ತಿಗೆ ಮೂಲಕ ಗುದ್ದಿ ಪುಡಿ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸ್ತಿದ್ದಾರೆ. ಈಗಾಗಲೇ ಸಿಟಿಯಾದ್ಯಂತ ಯಲಹಂಕ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಆ ಭಾಗದಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಗಾಂಧಿನಗರ ಇರ್ಬೋದು, ಬಸವನಗುಡಿ ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ನಂಜಪ್ಪ ಸರ್ಕಲ್ ಇರ್ಬೋದು, ಅಂದರೆ ಸಿಟಿಯ ಬಹುತೇಕ ಭಾಗಗಳಲ್ಲಿ ಇವತ್ತು ಒಂದು ದಿನದ ಮಟ್ಟಿಗೆ GBA ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಆದರೆ ಈ ಒಂದು ಕಾರ್ಯಾಚರಣೆ ಇವತ್ತು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಏನು ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿರುವಂತೆ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ಶ್ರಮವನ್ನು ವಹಿಸ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ವ್ಯಾಪಾರಿಗಳು ಮಾಡ್ತಿರುವಂಥದ್ದು. ಮತ್ತೊಂದು ಕಡೆಯಿಂದಾಗಿ ವ್ಯಾಪಾರಸ್ಥರಿಂದ ಏನು ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಪೂರ್ವ ಮುಂಚಿತವಾಗಿ ನೋಟಿಸನ್ನು ಕೊಡಬೇಕಾಗಿತ್ತು, ನೋಟಿಸನ್ನು ಕೊಟ್ಟು ಬಳಿಕ ನಮಗೆ ಒಂದಿಷ್ಟು ಸಮಯಾವಕಾಶವನ್ನು ಕೊಟ್ಟ ಸಂದರ್ಭದಲ್ಲಿ ನಾವು ವೆಕೇಟ್ ಮಾಡ್ತಿದ್ವಿ. ಆದರೆ ಈಗ ಏಕಾಏಕಿಯಾಗಿ ಈ ರೀತಿಯಾಗಿ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಿರೋದು, ನಮ್ಮ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಜನರು ಜೊತೆಗೆ ವ್ಯಾಪಾರಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದು ಇವತ್ತಿನ ಒತ್ತುವರಿಯ ಕುರಿತಾದಂತಹ ಅಪ್ಡೇಟ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವರ್ಜನ್ PNS ವಿಸ್ತಾರ ನ್ಯೂಸ್ ಬೆಂಗಳೂರು.